ಹಚ್ಚೋದು ಅಂತ ಅಂದ್ರೇ ಬೆಳಕನ್ನು ನಾವು ತರೋದು ಅಂತ, ಕತ್ತಲೆಯನ್ನು ಹೋಗಲಾಡಿಸ್ಬಿಟ್ಟು ಬೆಳಕನ್ನು ತರೋದು. ಅಂತಹ ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತೀವಿ. ಇಂತಹ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಬೆಳಗಿಸಿದ್ರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಮನೆಯಲ್ಲಿ ಇರುವಂಥ ದಾರಿದ್ರ್ಯನೂ ಕೂಡ ನಾಶ ಆಗುತ್ತೆ. ನಿಧಾನಕ್ಕೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗಿರ್ಬೋದು, ಇನ್ನೇನೋ ತಾಪತ್ರಯಗಳಾಗಿರ್ಬೋದು, ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಅಂತಹ ಶಕ್ತಿ ಕಾಮಾಕ್ಷಿ ದೀಪಕ್ಕಿದೆ. ಇವತ್ತಿನ ವಿಡಿಯೋದಲ್ಲಿ ಕಾಮಾಕ್ಷಿ ದೀಪದ ಮಹತ್ವ, ಹಾಗೆಯೇ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ಇದೆ ಅಂತ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಅಂತ ತಿಳ್ಕೊಳ್ಳೋಣ. ಆಮೇಲೆ ಕಾಮಾಕ್ಷಿ ದೀಪದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಎಲ್ಲ ಮಾಹಿತಿನ ಕೊನೆವರೆಗೂ ನೋಡಿ. ಆ ನಿಯಮಗಳನ್ನು ತಿಳ್ಕೊಂಡು ನಾವು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾಗುತ್ತೆ. ಮೊದಲನೇದಾಗಿ ನಾವು ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಅಂತ ತಿಳ್ಕೊಂಡು ಬಿಡೋಣ. ಹಿತ್ತಾಳೆ, ಬೆಳ್ಳಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ತೊಗೋಬೇಕಾಗುತ್ತೆ. ಒಂಟಿ ದೀಪವನ್ನು ಹಚ್ಚಬೇಕು. ಎರಡೆರಡು ದೀಪನ ಹಚ್ಚಬಾರ್ದು, ಅಂದರೆ ಜೋಡಿ ದೀಪನ ಹಚ್ಚಬಾರ್ದು, ಒಂಟಿ ದೀಪನೇ ಹಚ್ಚಬೇಕು. ಎರಡು ಆನೆಗಳು ಆ ಕಡೆ ಈ ಕಡೆ ಇರುತ್ತೆ. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೂತ್ಕೊಂಡು ವರವನ್ನು ಕೊಡ್ತಾ ಇರ್ತಾರೆ. ಗಜಲಕ್ಷ್ಮಿ ದೀಪ ಅಂತ ಸಹ ಅಂತಾರೆ. ಇದಕ್ಕೆ ಪ್ರಭಾವಳಿ ಇರುತ್ತೆ. ಲಕ್ಷ್ಮೀ ದೇವಿಗೆ ಪ್ರಭಾವಳಿ ಇರುತ್ತೆ. ತುಂಬಾ ಶ್ರೇಷ್ಠವಾದ ದೀಪ ಇದು. ಇದನ್ನು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಾಮಾಕ್ಷಿ ದೀಪಕ್ಕೆ ನೀರಿನಿಂದ ಲಕ್ಷ್ಮೀ ದೇವಿಯ ಮುಖ ಎಲ್ಲ ಒರೆಸ್ಕೊಂಡು ನೀಟಾಗಿ ಶುದ್ಧವಾಗಿ ಶುಭ್ರ ವಸ್ತ್ರದಿಂದ ಒರೆಸ್ಕೋಬೇಕು. ಆಮೇಲೆ ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ಹಚ್ಚಬೇಕು. ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಈ ದೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಒಂದು ಚಿಕ್ಕದಾದಂತಹ ಪ್ಲೇಟ್ ಮೇಲೆ ಅಥವಾ ಹಿತ್ತಾಳೆ, ಬೆಳ್ಳಿದು, ತಾಮ್ರ ಯಾವುದಾದ್ರೂ ಆಗಿರ್ಬೋದು, ಒಂದು ಪ್ಲೇಟ್ ಮೇಲೆ ಇಡಬೇಕು. ದೇವ್ರ ಕಟ್ಟೆ ಮೇಲೆ, ಮಣೆ ಮೇಲೆ ಒಂದು ಪದ್ಮವನ್ನು ಹಾಕಬೇಕು. ರಂಗೋಲಿನ ಅಷ್ಟದಳದ ಪದ್ಮವನ್ನು ಹಾಕಿಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು, ಕೆಂಪು ಮಂತ್ರಾಕ್ಷತೆಯನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ತಟ್ಟೆನ ಇಟ್ಬಿಟ್ಟು ತಟ್ಟೆನಲ್ಲೂ ಸಹ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿಬಿಟ್ಟು ನಾವು ದೀಪವನ್ನು ಸ್ಥಾಪನೆಯನ್ನು ಮಾಡಬೇಕು. ಈ ದೀಪಕ್ಕೆ 2 ಬತ್ತಿ ಅಂದರೆ ಜೋಡಿ ಬತ್ತಿನೇ ಹಾಕಬೇಕು. ಇದಕ್ಕೆ ಶುದ್ಧವಾದಂತಹ ತುಪ್ಪವನ್ನು ಹಾಕಬೇಕು. ಮನೆಯಲ್ಲಿ ಬೆಣ್ಣೆ ಕಾಸಿ ಮಾಡಿರುವಂಥ ತುಪ್ಪ ಆದರೆ ಇನ್ನೂ ಶ್ರೇಷ್ಠ. ಇಲ್ಲ ಅಂದರೆ ಅಂಗಡಿಯಿಂದ ತಂದಿರುವಂಥ ತುಪ್ಪ ಆದರೂ ಪರವಾಗಿಲ್ಲ, ಶುದ್ಧವಾದ ತುಪ್ಪವನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪ ಹಚ್ಬೋದು. ತುಪ್ಪದಲ್ಲಿ ದೀಪ ಹಚ್ಚಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸ್ಬೇಕು. ಕಾಮಾಕ್ಷಿ ದೀಪ ಯಾವಾಗಲೂ ನಿಧಾನವಾಗಿ ಸಣ್ಣದಾಗಿ ಬೆಳಗ್ತಾ ಇರಬೇಕು. ದೀಪ ಅಂದರೆ ಏನು, ದೀಪದ ಮಹತ್ವ ಏನು, ಯಾವ್ಯಾವ ದೀಪ ಹೇಗೆ ಹಚ್ಚಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದೀಪಕ್ಕೆ ತುಂಬಾ ಮಹತ್ವ ಇದೆ. ಅದರಲ್ಲೂ ಕಾಮಾಕ್ಷಿ ದೀಪಕ್ಕಂತೂ ತುಂಬಾ ಮಹತ್ವ ಇದೆ. ನಿಧಾನವಾಗಿ ದೀಪ ಬೆಳಗಬೇಕು. ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ದೀಪಕ್ಕೆ ಹಾಕಬೇಕು. ದೀಪಕ್ಕೆ ಹೂವನ್ನು ಏರಿಸಬೇಕು. ದೀಪಕ್ಕೆ ಗೆಜ್ಜೆ ವಸ್ತ್ರ ಕೂಡ ಏರಿಸ್ಬೋದು. ಅಂದರೆ ತುಂಬ ಹುಷಾರಾಗಿ ಕೆಳಗಡೆ ಏರಿಸಿದ್ರೆ ಸಾಕು. ಏಕೆಂದರೆ ದೀಪ ಬೆಳಗ್ತಾ ಇರುತ್ತೆ ಅಲ್ವಾ, ಗೆಜ್ಜೆ ವಸ್ತ್ರ ಹತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಹೀಗೆ ಪೂಜೆನ ಮಾಡ್ಕೊಂಡಾದಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು. ಅಂದರೆ ದೀಪದ ಮುಂದೆ ಇನ್ನೊಂದು ದೀಪವನ್ನು ಹಚ್ಚಿ ಇಡಬೇಕು. ಮತ್ತು ಧೂಪವನ್ನು ಮಾಡಬೇಕು. ಕಾಮಾಕ್ಷಿ ದೇವಿಯನ್ನು ಸ್ಮರಣೆ ಮಾಡ್ತಾ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡು ತಾಯಿ ಅಂತ ಬೇಡ್ಕೊಂಡು ಈ ದೀಪವನ್ನು ಹಚ್ಚಬೇಕು. ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಆಮೇಲೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು. ಹಾಲು ಸಕ್ಕರೆ ಅಥವಾ ಹುರುಗಡ್ಲೆ ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು. ಈ ನೈವೇದ್ಯ ಅಂದರೆ ಹುರುಗಡ್ಲೆ ಸಕ್ಕರೆ ಇಟ್ಟರಂತೂ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ. ಅದಕ್ಕೋಸ್ಕರ ನೀವು ಹುರುಗಡ್ಲೆ ಸಕ್ಕರೆನ ಇಟ್ಬಿಟ್ಟು ನೈವೇದ್ಯವನ್ನು ಮಾಡಿಬಿಟ್ಟು ಆರತಿಯನ್ನು ಮಾಡಬೇಕು. ಇದಿಷ್ಟು ಕಾಮಾಕ್ಷಿ ದೀಪವನ್ನು ಹೇಗೆ ಬೆಳಗಿಸ್ಬೇಕು ಮತ್ತು ಪೂಜೆ ಹೇಗೆ ಮಾಡ್ಕೋಬೇಕು. ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ಳೋದು ಅಷ್ಟೇ. ತುಪ್ಪವನ್ನು ಜಾಸ್ತಿ ಹಾಕಿ ಹಚ್ಚಿದ್ರೆ ಸಂಜೆ ತನಕನೂ ದೀಪ ಬೆಳಗ್ತಾನೆ ಇರುತ್ತೆ. ಸಣ್ಣದಾಗಿ ಇರಬೇಕು. ತುಂಬ ಜೋರಾಗಿ ದೊಡ್ಡದಾಗಿ ಬತ್ತಿ ಇದ್ದರೆ ತುಂಬ ಬೇಗನೆ ದೀಪ ಶಾಂತಿ ಆಗುತ್ತೆ. ಈ ಥರ ನಿಧಾನವಾಗಿ ಪ್ರಶಾಂತವಾಗಿ ಬೆಳಗ್ತಾ ಇರಬೇಕು. ಇಷ್ಟು ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಮತ್ತು ಪೂಜೆಯ ವಿಧಾನವನ್ನು ತಿಳಿಸಿದ್ದೀನಿ.
ಇನ್ನು ಇವಾಗ ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದು ಮುಖ್ಯವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಕೆಲವೊಂದು ನಿಯಮಗಳು ಅಂತ ಇರುತ್ತೆ, ಹಾಗಾಗಿ ಆ ನಿಯಮಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲನೆಯನ್ನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿ ನೆಮ್ಮದಿ ಸದಾ ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪ ಅಂತ ಸಹ ಹೇಳ್ತಾರೆ ಅಂತ ಹೇಳಿದೆ ಅಲ್ವಾ. ಮತ್ತು ಈ ದೀಪವನ್ನು ಹಚ್ಚಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ತುಂಬಿರುತ್ತೆ. ಇನ್ನು ಕಾಮಾಕ್ಷಿ ದೀಪ ಬೆಳಗುವ ಮನೆಯಲ್ಲಿ ಅಖಂಡ ಐಶ್ವರ್ಯ ಯಾವಾಗಲೂ ತುಂಬಿರುತ್ತೆ. ಇನ್ನು ಮನೆಗಳಲ್ಲಿ ವ್ರತಗಳು ಮಾಡಿದಾಗ, ಗೃಹ ಪ್ರವೇಶ ಮಾಡಿದಾಗ, ಏನಾದರೂ ವಿಶೇಷ ಪೂಜೆಗಳನ್ನು ಮಾಡಿದಾಗ, ಶುಕ್ರವಾರ ಮಂಗಳವಾರ ಇಂಥ ಶುಭ ದಿನಗಳಲ್ಲಿ ಈ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ದಾರಿದ್ರ್ಯ ನಾಶವಾಗಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಈ ದೀಪವನ್ನು ದಾನವಾಗಿ ಸಹ ಆಗಿ ಕೊಡ್ಬೋದು ಅಥವಾ ಪ್ರೆಸೆಂಟೇಷನ್ ಗಿಫ್ಟಾಗಿ ಕೂಡ ಕೊಡ್ಬೋದು. ಶುಭ ಕಾರ್ಯದಲ್ಲಿ ಕೂಡ ಕೊಡ್ಬೋದು. ಈ ದೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಟ್ಟು ಹಚ್ಚಬಾರ್ದು. ಒಂದು ಮಣೆ ಮೇಲೆ ಇಡ್ಬೋದು ಅಥವಾ ಬೆಳ್ಳಿ ತಟ್ಟೆ, ತಾಮ್ರದ ತಟ್ಟೆ, ಈ ಥರ ನೀವು ತಟ್ಟೆ ಮೇಲೆ ಇಟ್ಬಿಟ್ಟು ಸಹ ದೀಪವನ್ನು ಹಚ್ಬೋದು. ಇನ್ನು ಈ ದೀಪವನ್ನು ಹಸುವಿನ ತುಪ್ಪದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. 2 ಬತ್ತಿಯನ್ನು ಹಾಕಿನೇ ಹಚ್ಚಬೇಕು. ಒಂಟಿ ಬತ್ತಿನಲ್ಲಿ ದೀಪವನ್ನು ಹಚ್ಚಬಾರ್ದು. ದೀಪ ನಿಧಾನವಾಗಿ ಪ್ರಜ್ವಲಿಸ್ತಾ ಇರಬೇಕು. ಈ ರೀತಿ ಹಚ್ಚೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತೊಲಗುತ್ತೆ ಅಂತ. ಈ ದೀಪವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು. ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬಾರ್ದು. ಪೂರ್ವಕ್ಕೆ ಮುಖ ಇರಬೇಕು. ದೀಪದ ಮುಖ ಮತ್ತು ಉತ್ತರಕ್ಕೂ ಸಹ ಹಚ್ಬೋದು. ಇನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಈ ದೀಪವನ್ನು ತೊಳಿಬಾರ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನು ಹಚ್ಚೋದು ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡೋದ್ರಿಂದ ತುಂಬ ನಮಗೆ ಒಂದು ಒಳ್ಳೆಯ ಫಲವನ್ನು ಕಾಣ್ಬೋದು. ಕಾಮಾಕ್ಷಿ ದೀಪವನ್ನು ಯಾವತ್ತೂ ಕೂಡ ನಿಂತ್ಕೊಂಡು ಹಚ್ಚಬಾರ್ದು. ಕೆಳಗಡೆ ಕೂತ್ಕೊಂಡೇ ಹಚ್ಚಬೇಕು. ಯಾವುದೇ ದೀಪ ಆದರೂ ಸರಿಯೇ, ನಿಂತ್ಕೊಂಡು ಯಾವತ್ತೂ ನಾವು ದೀಪವನ್ನು ಹಚ್ಚಬಾರ್ದು. ಇನ್ನು ಮನೆಯಲ್ಲಿ ಬೆಣ್ಣೆಯನ್ನು ಕಾಯಿಸ್ಬಿಟ್ಟು ತುಪ್ಪವನ್ನು ಮಾಡಿಬಿಟ್ಟು ದೀಪವನ್ನು ಹಚ್ಚಿದ್ರೆ ಮನಸ್ಸಿನ ಅಭಿಷ್ಟಗಳು ಅಂದರೆ ಮನಸ್ಸಿನಲ್ಲಿರುವಂಥ ಆಸೆಗಳು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕಾಮಾಕ್ಷಿ ದೀಪವನ್ನು ಹಚ್ಬಿಟ್ಟು ಭಕ್ತಿಯಿಂದ ಅರಿಶಿನ ಕುಂಕುಮದಿಂದ ಹೂವಿನಿಂದ ಪೂಜೆನ ಮಾಡಿಬಿಟ್ಟು ಹಾಲು ಸಕ್ಕರೆ ಅಥವಾ ಹುರುಗಡಲೆ ಸಕ್ಕರೆ ಬೆಲ್ಲ ಆದರೂ ಸರಿಯೇ ಏನಾದರೂ ನೈವೇದ್ಯವನ್ನು ಮಾಡಿಬಿಟ್ಟು ಆರತಿಯನ್ನು ಮಾಡಿದ್ರೆ ಅಂತಹ ಮನೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ. ನಾವು ದೀಪ ಹಚ್ಚೋದು ಅಂತ ಅಂದ್ರೇ ಬೆಳಕನ್ನು ನಾವು ತರೋದು ಅಂತ. ಕತ್ತಲೆಯನ್ನು ಹೋಗಲಾಡಿಸ್ಬಿಟ್ಟು ಬೆಳಕನ್ನು ತರೋದು. ಅಂತಹ ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ. ಇಂತಹ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಬೆಳಗಿಸಿದ್ರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಮನೆಯಲ್ಲಿ ಇರುವಂಥ ದಾರಿದ್ರ್ಯನೂ ಕೂಡ ನಾಶವಾಗುತ್ತೆ. ನಿಧಾನಕ್ಕೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗಿರ್ಬೋದು, ಇನ್ನೇನೋ ತಾಪತ್ರಗಳಾಗಿರ್ಬೋದು, ಎಲ್ಲ ಪರಿಹಾರ ಆಗುತ್ತೆ. ಅಂಥ ಶಕ್ತಿ ಕಾಮಾಕ್ಷಿ ದೀಪಕ್ಕಿದೆ. ಹಾಗಾಗಿ ಅವ್ರು ಹಚ್ಬೋದಾ ಇವ್ರು ಹಚ್ಬೋದಾ ಆ ಥರ ಏನೂ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಕಾಮಾಕ್ಷಿ ದೀಪವನ್ನು ಹಚ್ಬೋದು. ಆದರೆ ರೀತಿ ನಿಯಮಗಳು ಪದ್ಧತಿಗಳು ಇದನ್ನೆಲ್ಲ ತಿಳ್ಕೊಂಡು ಅದೇ ಪ್ರಕಾರವಾಗಿ ದೀಪವನ್ನು ಹಚ್ಚಬೇಕು. ಯಾವುದೇ ಕಾರಣಕ್ಕೂ ದೀಪ ಕರೆ ಕೊಡಿಸ್ಕೊಳ್ಳೋದು, ಗಲೀಜಾಗಿ ದೀಪವನ್ನು ಇಟ್ಕೊಳ್ಳೋದು, ಜಿಡ್ಡು ಇಟ್ಕೊಳ್ಳೋದು ಈ ರೀತಿಯಾಗಿ ಮಾಡಬಾರ್ದು. ಮತ್ತು ಶುದ್ಧವಾಗಿ ಇಟ್ಕೊಂಡಿರಬೇಕು. ಶುಕ್ರವಾರ ಮತ್ತು ಮಂಗಳವಾರ ವಾರದ ದಿನಗಳಲ್ಲಿ ಹಚ್ಬೋದು. ಹುಣ್ಣಿಮೆ ದಿನ ಕೂಡ ಹಚ್ಬೋದು. ಹಬ್ಬಗಳು ಮಾಡಿದಾಗ ಹಚ್ಬೋದು. ಹೀಗೆ ಶುಭ ಕಾರ್ಯಗಳಲ್ಲೂ ಸಹ ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಮನೆಗೆ. ಹೀಗೆ ಕೆಲವೊಂದು ನಿಯಮಗಳನ್ನು ಪದ್ಧತಿಗಳನ್ನು ಪಾಲಿಸ್ಕೊಂಡು ನಾವು ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಮನೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಎಲ್ಲರೂ ದೀಪವನ್ನು ಹಚ್ಚಿ ಅಂತಲೇ ಹೇಳ್ತೀನಿ. ಇನ್ನು ಯಾರು ಕಾಮಾಕ್ಷಿ ದೀಪವನ್ನು ಇನ್ನೂ ತೊಗೊಂಡಿಲ್ವೋ ಅವರೆಲ್ಲರೂ ಕೂಡ ತೊಗೊಂಡ್ಬಿಟ್ಟು ಹಚ್ಚಿ ಅಂತಲೇ ಹೇಳ್ತೀನಿ. ಬೆಳ್ಳಿದೇ ತೊಗೋಬೇಕು ಅಂತ ಅಲ್ಲ, ಬೆಳ್ಳಿದಾಗಿಲ್ಲ ಅಂದರೂ ಪರವಾಗಿಲ್ಲ, ಹಿತ್ತಾಳೆದು ಸಿಗುತ್ತೆ ಕಾಮಾಕ್ಷಿ ದೀಪ, ಅದನ್ನು ತೊಗೊಂಡು ಸಹ ನೀವು ದೀಪ ಹಚ್ಬೋದು. ಇನ್ನು ಕಾಮಾಕ್ಷಿ ದೀಪವನ್ನು ತೊಗೋವಾಗ ಯಾವ ಥರ ನೋಡಿ ತೊಗೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇದಿಷ್ಟು ಕೂಡ ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದು ಉಪಯೋಗ ಆಗೋ ಥರ ವಿಚಾರನ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.